ನಿಮಿಷ ಸೆಕೆಂಡ್ಗಳ ವ್ಯಾಲ್ಯೂ ನಮ್ಗೆ ಬರುತ್ತೆ. ಎಲ್ಲರ ಹೃದಯನ ಹಾಗೆ ಗಟ್ಟಿ ಏನು ಉಸಿರಾಡ್ದಂಗೆ ಗಟ್ಟಿಯಾಗಿ ಇಟ್ಕೊಂಡಿದ್ವಿ ಅಂತ ಹೇಳ್ಬೋದು. ಸೈಡಿಂಗ್ ಸ್ಪ್ರಿಂಗ್ ಕಾಮೆಟ್ ಅಂತ, ಅದು ಮಂಗಳನ ಹತ್ರ ಹಾದು ಹೋಗ್ತಾ ಇತ್ತು. ಉಪಗ್ರಹಕ್ಕೆ ಏನಾದ್ರು ಒಂದೆರಡು ಕಣಗಳು ಹೊಡೆದ್ರು ತುಂಬಾ ತೊಂದರೆ ಆಗತ್ತೆ. ಹೌದು, ಅದು ನಿಜವಾಗ್ಲೂ ತುಂಬಾನೇ ಎಕ್ಸೈಟಿಂಗ್ ಮೂಮೆಂಟ್. ಆಗಸ್ಟ್ 23 ಇಳಿದ್ರು ಸೆಪ್ಟೆಂಬರ್ 3-4 ತನಕ ಅದರದೇ ಒಂದು ಇದರಲ್ಲಿ ನಾವು ತೊಡ್ಕೊಂಡಿದ್ವಿ ಅಂತ ಹೇಳ್ಬೋದು. ಮಹಾನ್ ಪರಿವಾರ ಪ್ರಭುಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ವಿಶೇಷ ಸಂದರ್ಶನದ ವಿಶೇಷ ವ್ಯಕ್ತಿ ಚಂದ್ರಯಾನ್ 2, ಚಂದ್ರಯಾನ್ 3, ಮಂಗಳಯಾನ್, ಆದಿತ್ಯ L1 ಹೀಗೆ ಹಲವಾರು ಬಾಹ್ಯಾಕಾಶ ವಿಶೇಷವಾದಂತಹ ಒಂದು ಕಾರ್ಯಗಳಲ್ಲಿ ಪಾಲ್ಗೊಂಡಂತಹ ಮತ್ತು ಈ ಕಾರ್ಯಾಚರಣೆಯನ್ನ ಮುನ್ನಡೆ ನಡೆಸಿದಂತಹ ನಮ್ಮ ಹೆಮ್ಮೆಯ ಕರ್ನಾಟಕದ ದಿಟ್ಟ ಮಹಿಳೆ ಹಾಗೂ ಇಸ್ರೋ ವಿಜ್ಞಾನಿ ರೂಪಾ ಎಂ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಸ್ನೇಹಿತರೆ, ನಾವಿವತ್ತು ನೋಡ್ಬೋದು ಮೇಡಮ್ ನಮ್ಮ ಮುಂದೆ ಕೂತಿದ್ದಾರೆ. ಅವ್ರು ನಡೆದಂತ ಹಾದಿ, ಅವ್ರು ನಡೆದಂತ ಈ ಕಾರ್ಯವೈಖರಿ ಹೇಗ್ ನಡೀತಾ ಇದೆ ಅವ್ರ ಜೀವನ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಕಿರು ಪರಿಚಯ, ನಿಮ್ಮ ಬಾಲ್ಯ ಹೇಗಿತ್ತು? ನಾನು ಮೂಲ ಮೈಸೂರಿನವಳು, ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲಿ. ಮೈಸೂರಲ್ಲಿ ಅದ್ರಲ್ಲೂ ಗಂಗೋತ್ರಿ ನನ್ನ ಎಲ್ಲ ಓಡಾಡಿದಂತಹ ಜಾಗ. ಚಿಕ್ಕದ್ರಲ್ಲಿ ನಮ್ಮ ತಂದೆ ಒಂದು ಸಣ್ಣ ತೋಟ ಮಾಡಿ ಮೈಸೂರಿನ ಹೊರ ವಲಯದಲ್ಲಿದ್ರು. ಹಾಗಾಗಿ ಸ್ವಲ್ಪ ತೋಟದ ಪರಿಸರದಲ್ಲಿ ಬೆಳೆದವಳು. ಅದಾದ್ಮೇಲೆ ಹೈಸ್ಕೂಲನ್ನ ಭಗಿನಿ ಸೇವಾ ಸಮಾಜದಲ್ಲಿ ಮಾಡಿ ಅಲ್ಲಿ ಓದಿನ ಜೊತೆಗೆ ಸ್ವಲ್ಪ ಆಟದ ಜೊತೆ ಅವರು ತುಂಬಾ ಉತ್ತೇಜನ ಕೊಡ್ತಾ ಇದ್ರು. ಹಾಗಾಗಿ ನಾನು ಓದಿನ ಜೊತೆ ಆಟನೂ ಚೆನ್ನಾಗಿ ಎಲ್ಲರ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಖೋಖೋ, ಅಥ್ಲೆಟಿಕ್ಸ್ ಇದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಿಕೊಂಡು ಹೈಸ್ಕೂಲ್ ಆಯಿತು. ಹೈಸ್ಕೂಲ್ ನಂತರ ಮರಿಮುಲ ಪಾಸಲ್ಲಿ ನನ್ನ PUC ಮಾಡಿದೆ. ಹೈಸ್ಕೂಲ್ ತನಕ ಕನ್ನಡ ಮಾಧ್ಯಮದಲ್ಲೇ ನಾನು ಸಂಪೂರ್ಣವಾಗಿ ಓದಿದ್ದು. PUC ಮರಿಮುಲ ಪಾಸಲ್ಲಿ ಫಸ್ಟ್ ಟೈಮ್ ಸೈನ್ಸ್ ಕಾಂಬಿನೇಷನ್ ತಗೊಂಡಿದ್ರಿಂದ ಇಂಗ್ಲೀಷ್ನಲ್ಲಿ ಓದೋ ಒಂದು ಇದು ಬಂತು, ಅವಕಾಶ. PUC ಆದ ನಂತರ BE ನಮ್ಮ SJCE ನಲ್ಲಿ ಮಾಡಿದೆ. ಅದಾದಮೇಲೆ MBA ಮಾಡೋಣ ಅಂತ ಮೈಸೂರು ಯೂನಿವರ್ಸಿಟಿಗೆ ಜಾಯ್ನ್ ಆದೆ. ಆದರೆ ಅಷ್ಟೊತ್ತಿಗೆ ಈಗ ಹಾಸನಲ್ಲಿ ಏನಾಯಿತು, ಹಾಸನದ ಒಂದು ಸಮ್ಮೇಳನ ನಡೀತಾ ಇತ್ತು. ಆ ಸಮ್ಮೇಳನ ಒಂದು ಸಾಹಿತ್ಯ ಸಮ್ಮೇಳನ, ಅದರಲ್ಲಿ ವಿಜ್ಞಾನದ ಲೇಖನಗಳನ್ನು, ಅದರಲ್ಲೂ ಬಾಹ್ಯಾಕಾಶ ಲೇಖನ ಒಂದು ಇದನ್ನ ಇಸ್ರೋ ವಿಜ್ಞಾನಿ ಅದರಲ್ಲಿ ತುಂಬ ಚೆನ್ನಾಗಿ ಇದು ಮಂಡನೆ ಮಾಡಿದ್ರು. ಅದನ್ನ ಕೇಳಿದ್ಮೇಲೆ ಒಂಚೂರು ಬಾಹ್ಯಾಕಾಶಕ್ಕೆ ಸೇರಬೇಕು ಅನ್ನೋ ಇದು. ಅಷ್ಟೊತ್ತಿಗೆ ಹಾಸನಲ್ಲಿ ಒಂದು ಟ್ರೈನಿ ಆಗಿ ಅವಕಾಶ ಸಿಕ್ತು ಬಾಹ್ಯಾಕಾಶ ಇದರಲ್ಲಿ. ಅಲ್ಲಿಗೆ ಹೋಗಿ ಸೇರಿಕೊಂಡೆ. 1 ವರ್ಷ ಟ್ರೈನಿಂಗ್ ಆದಮೇಲೆ ನಾನು ಬಾಹ್ಯಾಕಾಶ ಇದಕ್ಕೆ ಸಂಶೋಧನಾ ಸಂಸ್ಥೆಗೆ ಬಂದೆ. ಆದರೆ ಚಿಕ್ಕಂದಿನಲ್ಲಿ ಆಟ ತುಂಬ ಸ್ಪೋರ್ಟ್ಸಲ್ಲಿ ಇದ್ದಿದ್ದರಿಂದ ಈಜು ಒಂದು ಹವ್ಯಾಸ ಆಗಿ ಇಟ್ಕೊಂಡಿದ್ದೆ. ಹಾಗಾಗಿ ಓದಿನ ಜೊತೆಗೆ ಆಟವನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಬೆಳೆದವಳು ನಾನು. ಸಾಮಾನ್ಯವಾಗಿ ಇಸ್ರೋ ಅಂತ ಬಂದಾಗ ತುಂಬ ಚಾಲೆಂಜಸ್ ಇರುತ್ತೆ. ನಿಮ್ಗೆ ಇನ್ಸ್ಪಿರೇಷನ್ ಯಾರು ಮ್ಯಾಮ್? ಹಾಗೆ ಹೇಳೋದಾದ್ರೆ ನಾನು ಸೇರಕ್ಕೆ ಸ್ವಲ್ಪ ಮುಂಚೆ ಒಂದು ಸುಮಾರು 10-11 ವರ್ಷಗಳ ಕಾಲ UR ರಾವ್ ಅಲ್ಲಿ ಇಸ್ರೋ ಸಂಸ್ಥೆಯ ಮುಖ್ಯಸ್ಥರಾಗಿದ್ರು. ಇಸ್ರೋಗೆ ತುಂಬ ಉಪಗ್ರಹಗಳನ್ನು ಹಾರಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅವಾಗ ಕಿವಿಗೆ ಬೀಳ್ತಾ ಇರೋದು. ಈಗಿನ ಹಾಗೆ ಒಂದು ಏನು ಯೂಟ್ಯೂಬ್ ಚಾನೆಲ್ಗಳಾಗಲಿ ಅಥವಾ ಆ ಥರದ್ದು ಏನೂ ಇಲ್ಲ ಅಲ್ಲ. ನಾವು ಏನಂದ್ರು ಎಲ್ಲ ನ್ಯೂಸ್ ಪೇಪರಲ್ಲಿ ಓದ್ಕೋಬೇಕು. UR ರಾವ್ನ ಅವ್ರ ಆಕ್ಟಿವಿಟಿ ಎಲ್ಲ ನೋಡುವಾಗ ನಮಗೊಂಥರ ಆಸೆ ಆಗೋದು, ಹಾಗೆ ಆಗಬೇಕು ಅನ್ನೋ ಇದು. ಅದು ಬಿಟ್ರೆ ನಮ್ಮ ಅವ್ರ ತಂದೆ ಪ್ರೊಫೆಸರ್ ಆಗಿದ್ದಿದ್ದು ಮೈಸೂರು ಯೂನಿವರ್ಸಿಟಿಯಲ್ಲಿ. ಜೊತೆಗೆ ತುಂಬಾ ಒಂದು ಪಬ್ಲಿಕ್ ಇದರ ಜೊತೆ ಬೆರೆತು ಕೆಲಸಗಳನ್ನ ಮಾಡ್ಕೊಂಡು ಬಂದವರು. ಹಾಗಾಗಿ ನಮ್ಮ ತಂದೆ ಮೂಲ ಪ್ರೇರಣೆ ಅಂತಾನೆ ಹೇಳ್ಬೋದು. ಎಲ್ಲ ಇದಕ್ಕೂ ಒಂಥರ ಎಲ್ಲದಕ್ಕೂ ತುಂಬಾ ಉತ್ತೇಜನ ಕೊಡೋರು. ಅದು ಆಟ ಆಗಿರ್ಬೋದು ಅಥವಾ ಇನ್ನೇನೋ ಡಿಬೇಟ್ ಕಾಂಪಿಟೇಷನ್ಸ್ ಹೋಗಿರ್ಬೋದು. ಅದಕ್ಕೆ ತಂದೆಯವರು ಮೂಲ ಕಾರಣ ಅಂತಾನೆ ಹೇಳ್ಬೋದು. ನಾವು ಜನರಲ್ ಆಗಿ ಮಾತಾಡೋದಾದ್ರೆ ಇಸ್ರೋದಲ್ಲಿ
ಒಂದು ವಿಜ್ಞಾನಿಯಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಸೈಂಟಿಸ್ಟ್ ಆಗಿದ್ದೀರಾ. ಈ ತರ ಬಂದಾಗ ಅವ್ರ ಮೂಡ್ ಸ್ವಿಂಗ್ಸ್ ತುಂಬಾ ಟೆಂಪರ್ಮೆಂಟ್ ಆಗಿರೋದು, ತುಂಬಾ ಕೋಪದಲ್ಲಿ ಇರ್ತಾರೆ ಅಂತ ಜನರಲ್ ಆಗಿ ಜನರ ಅಭಿಪ್ರಾಯ. ನೀವು ಇಷ್ಟು ಕಾಮ್ ಆಗಿ ಸಾಫ್ಟ್ ಆಗಿರೋದಕ್ಕೆ ನೀವು ಹೇಗೆ ಸಾಧ್ಯ ಮ್ಯಾಮ್? ಹೇಗೆ ನೀವು ಆ ಪ್ರೆಷರ್ ನ ಹ್ಯಾಂಡಲ್ ಮಾಡ್ತೀರಾ? ನಂದು ಬೇಸಿಕ್ ವರ್ಕ್ ನಾನು ಸೇರ್ಕೊಂಡಾಗ ಸ್ಪೇಸ್ ಕ್ರಾಫ್ಟ್ ಆಪರೇಷನಲ್ ಕಂಟ್ರೋಲರ್ ಅಂತ ಸೇರ್ಕೊಂಡಿದ್ದು. ಅದರದ್ದು ಏನು ಮೇನ್ ವರ್ಕ್ ಅಂದ್ರೆ, ಈಗ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳು ಉಡಾವಣೆ ಆಗಿತ್ತು, ಅದನ್ನ ನಾವು ಕಾಪಾಡಬೇಕು, ಅದನ್ನ ಮೇಂಟೈನ್ ಮಾಡಬೇಕು. ಅದಕ್ಕೆ ಅದು 24 ಗಂಟೆನೂ ಅದರ ಸ್ವಾಸ್ಥ್ಯನ ನಾವು ನೋಡ್ತಾ ಹೋಗ್ಬೇಕು. ಹಾಗಾಗಿ ಸ್ಯಾಟಲೈಟ್ ಇಂದ ಟೆಲಿಮೆಟ್ರಿ ಬರುತ್ತೆ. ಆ ಟೆಲಿಮೆಟ್ರಿಯನ್ನ ರಿಸೀವ್ ಮಾಡಿ ಅದನ್ನ ಅನಲೈಸ್ ಮಾಡಿ ಆ ಸ್ಯಾಟಲೈಟ್ ಹೆಲ್ತ್ ಹೇಗಿದೆ ಅಂತ ನೋಡಿ ಅದಕ್ಕೆ ಕಮಾಂಡ್ ಅನ್ನ ಕೊಟ್ಟು, ಜೊತೆಗೆ ಯೂಸರ್ ಸಮ್ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೆ, ಅವ್ರಿಗೆ ಯಾವ್ಯಾವ ಜಾಗದಲ್ಲಿ ಯಾವ್ಯಾವಾಗ ಇದು ಇಮೇಜಸ್ ಬೇಕು ಅಂತ. ಸೊ ಅದನ್ನ ನಾವು ಪ್ರೋಗ್ರಾಮ್ ಮಾಡಿ ಅದಕ್ಕೆ ಅದನ್ನ ಕಮಾಂಡ್ ಅನ್ನ ಸ್ಯಾಟಲೈಟ್ಗೆ ಕಳಿಸಿ, ಹಾಗೆ ನೇರ ಉಪಗ್ರಹ ಜೊತೆಗೆ ನಮ್ಮ ತಂಡ, ಎಸ್ಪೆಷಲಿ ಸ್ಪೇಸ್ ಕ್ರಾಫ್ಟ್ ಆಪರೇಷನ್ ಕಂಟ್ರೋಲರ್ ಏನಿರ್ತಾರೆ, ಅವರು ರಿಯಲ್ ಟೈಮಲ್ಲಿ ಉಪಗ್ರಹದ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಹಾಗಾಗಿ ತುಂಬಾ ಕಾನ್ಸಂಟ್ರೇಷನ್ ಬೇಕು. ಈಗ ಒಂದು ಆಂಟೆನಾ ಮೇಲೆ, ಈಗ ಬೆಂಗಳೂರಿನಲ್ಲಿ ಒಂದು ಆಂಟೆನಾ ಇದೆ, ಆ ಆಂಟೆನಾದಲ್ಲಿ ಹಾದು ಹೋಗುವಾಗ ಸುಮಾರು ಒಂದು 14 ನಿಮಿಷದಲ್ಲಿ ಅದು ಹಾದು ಹೋಗುತ್ತೆ. ಅಷ್ಟ್ರ ಒಳಗಡೆ ಅವಾಗ ನಮ್ಗೆ ಆ ಆಂಟೆನಾ ಇಂದ ಡೇಟಾ ಬರುತ್ತೆ. 13-14 ನಿಮಿಷದಲ್ಲಿ ನಾವು ಇಡೀ ಉಪಗ್ರಹ ಒಂದು ಸುಮಾರು 3-4 ಸಾವಿರದಿಂದ ಈಗಂತೂ 17-18 ಸಾವಿರ ಪ್ಯಾರಾಮೀಟರ್ಸ್ ಇರುತ್ತೆ. ಅದು ಸ್ಪೇಸ್ ಕ್ರಾಫ್ಟ್ ಹೆಲ್ತ್ ಪ್ಯಾರಾಮೀಟರ್ಸ್. ಆ ಪ್ಯಾರಾಮೀಟರ್ಸ್ನ ನಾವು ನೋಡಿ ಅದನ್ನ ಅನಲೈಸ್ ಮಾಡಿ ಅದಕ್ಕೆ ಯಾವ ಕಮಾಂಡ್ ಹೋಗ್ಬೇಕು, ಈಗ ನೆಕ್ಸ್ಟ್ ಯಾವ ಥರದ ಕಮಾಂಡನ್ನ ಕಳಿಸ್ಬೇಕು, ನಾಳೆಗೆ ಯಾವ ಕಮಾಂಡ್ ಹೋಗ್ಬೇಕು, ಎಲ್ಲವನ್ನು ಡಿಸೈಡ್ ಮಾಡುವಾಗ ಒಂಥರ ತುಂಬ ಕಾನ್ಸಂಟ್ರೇಷನ್ ಬೇಕು. ಹಾಗೆ ನಾವು ಬೇರೆ ಇನ್ಯಾವುದ್ರ ಜೊತೆನೂ ನಾವು ಒಂಥರ ಬೆರಿತಾ ಇರಲಿಲ್ಲ ಅಂತಾನೆ ಹೇಳ್ಬೋದು. ಬೇರೆ ಕೆಲಸಗಳ ಜೊತೆ ನಾವಾಯ್ತು, ನಮ್ಮ ಉಪಗ್ರಹದ ಇದಾಯ್ತು, ಹಾಗೇನೆ ಮಾಡ್ಕೊಂಡು ಬಂದಿದ್ದು. ಅವಾಗ ಒಂಚೂರು ಟೆನ್ಷನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅನಲೈಸ್ ಮಾಡೋದು ಕಷ್ಟ ಆಗುತ್ತೆ. ಹೌದು, ಫಸ್ಟ್ ನಮ್ಮನ್ನು ನಾವು ಸ್ಥಿರವಾಗಿ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದನ್ನ ಫಸ್ಟ್ ಅದನ್ನ ಕಲಿಬೇಕು. ಇನ್ನೊಂದು ಟೈಮ್ ತುಂಬಾ ಅಕ್ಯುರೇಟ್. ಈಗ 11 ಗಂಟೆ 16 ನಿಮಿಷ 12 ಸೆಕೆಂಡಿಗೆ ಬರುತ್ತೆ ಅಂದ್ರೆ ಆ ಸೆಕೆಂಡ್ ಅಷ್ಟೊತ್ತಿಗೆ ನಾವು ಎಲ್ಲ ತಯಾರು ಮಾಡಿ ರೆಡಿ ಇರಬೇಕು. ನಿಮಿಷ ಸೆಕೆಂಡ್ಗಳ ವ್ಯಾಲ್ಯೂ ನಮಗೆ ಬರುತ್ತೆ. ಅದು ನಮ್ಮ ಬೇರೆ ಜೀವನದಲ್ಲೂ ಅದು ಹಾಗೆ ಅಡಾಪ್ಟ್ ಆಗ್ಬಿಡುತ್ತೆ. ಅದು ಟೈಮ್ ನಾವು ಇಷ್ಟೊತ್ತಿಗೆ ಹೋಗ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಎಲ್ಲವೂ ರೆಡಿ ಆಗಿರ್ಬೇಕು ಅನ್ನೋ ಇದು. ಹಾಗೆ ಆ ಆಫೀಸಿನ ಕೆಲಸನೇ ನಮ್ಮನ್ನ ಒಂಥರ ಟ್ಯೂನ್ ಮಾಡ್ತಾ ಹೋಗುತ್ತೆ. ನಾವು ಟೆನ್ಷನ್ ಮಾಡ್ಕೊಂಡ್ರೆ ಉಪಗ್ರಹದ ಇದನ್ನು ನಾವು ಸರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅದ್ರಲ್ಲಿ ಏನಾದ್ರು ತಪ್ಪು, ಏನೋ ಒಂದು ಉಪಗ್ರಹದಲ್ಲಿ ಏನೋ ಒಂದು ತೊಂದರೆ ಇತ್ತು, ಆ ತೊಂದರೆನ ನಾವು ತಕ್ಷಣ ಐಡೆಂಟಿಫೈ ಮಾಡಿ ಅದನ್ನ ಕರೆಕ್ಟ್ ಮಾಡಿದ್ರೇನೆ ಅದಕ್ಕೆ ಮಾಡಲೇಬೇಕು. ನಮ್ಮ ಟೆನ್ಷನಲ್ಲಿ ನಾವು ಅದನ್ನ ನೋಡ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ, ಉಪಗ್ರಹಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಆ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ಹಾಗೆ ಅದೊಂದು ರೂಢಿ ಆಗಿದೆ ಅಂತ ಅನ್ಕೋತೀನಿ. ಮ್ಯಾಮ್, ನಾವೆಲ್ಲ ಇದು ನೋಡ್ತಾ ಇದ್ದಾಗ ನಿಮ್ಗೆ ಈ ತರ ಕಾಮ್ ಅಂಡ್ ಕಂಪೋಸ್ಟ್ ಆಗಿ ಬರ್ತಾ ಇದ್ದೀರಾ, ಲೈಕ್ ನಿಮ್ಗೆ ಯಾವತ್ತು ಬೋರ್ ಆಗಿಲ್ಲ ಅಂತನ್ಸು, ಸಾಕಪ್ಪ ಕೆಲಸ ತುಂಬಾ ಹೆಕ್ಟಿಕ್ ಅಂತ ಅನ್ಸೋದು, ಯಾವ ತರ ಚಾಲೆಂಜಿಂಗ್ ಅಥವಾ ಬೆಸ್ಟ್ ಅಂತ ಯಾವ್ದು ಮೂಮೆಂಟ್ ನಿಮ್ಗೆ ಜ್ಞಾಪಕ ಆಗುತ್ತೆ ಮ್ಯಾಮ್? ಏನ್ ಗೊತ್ತಾ, ಬಾಹ್ಯಾಕಾಶ ಒಂದು ವಿಜ್ಞಾನನೇ ಒಂದು ಕೌತುಕ ತರ ಅಲ್ವಾ. ಪ್ರತಿ ಕ್ಷಣನೂ ನಾವು ಹೊಸದಾಗಿ ಸೇರಿದಾಗ ನಾವು ಕೊಡೋ ಕಮಾಂಡ್ ಅಲ್ಲಿ ಆಪರೇಟ್ ಆಗುತ್ತೆ, ಅಲ್ಲಿ ಕ್ಯಾಮ್ರಾ ಆನ್ ಆಗುತ್ತೆ, ಇದು ಬರುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಅದು ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಉಪಗ್ರಹದಲ್ಲಿ ಏನೇನು ಸಬ್ಸಿಸ್ಟಮ್ಗಳಿದೆ, ಈಗ ಪವರ್ ಇದೆ ಅಥವಾ ಕಂಟ್ರೋಲ್ ಸಿಸ್ಟಮ್ ಇದೆ, ಅದು ಹೇಗೆ ವರ್ಕ್ ಆಗುತ್ತೆ. ಹಾಗಾಗಿ ಪ್ರತಿ ದಿನನೂ ಅದೊಂದು ಕ್ಯೂರಿಯಾಸಿಟಿನೇ. ಮತ್ತೆ ನಾವು ರಿಮೋಟ್ ಇಂದ ಅದನ್ನ ಕಂಟ್ರೋಲ್ ಮಾಡೋದು ಇನ್ನೊಂದು ಕ್ಯೂರಿಯಾಸಿಟಿ. ಹಾಗಾಗಿ ಯಾವತ್ತೂ ನಮ್ಗೆ ಅದು ಬೋರ್ ಅಂತ ಆಗೋದಿಲ್ಲ. ಯಾಕೆಂದ್ರೆ ಇನ್ನೊಂದು ಬಾಹ್ಯಾಕಾಶ ನಾವು ಅನ್ಕೊಂಡಂಗೆ ಎಲ್ಲವೂ ಆಗೋದಿಲ್ಲ ಬಾಹ್ಯಾಕಾಶದಲ್ಲಿ. ಯಾಕೆಂದ್ರೆ ಅದರದೇ ಆದ ಒಂದು ಸವಾಲ್ಗಳಿದೆ. ಇವತ್ತು ಸೋಲಾರ್ ಫ್ಲೇರ್ ಜಾಸ್ತಿ ಆಗ್ಬೋದು, ಅಥವಾ ಸೋಲಾರ್
ವಿಂಡ್ ಜಾಸ್ತಿ ಆಗಿ ಉಪಗ್ರಹಕ್ಕೆ ಏನೋ ಒಂದು ತೊಂದರೆ ಆಗ್ಬೋದು, ಅದನ್ನ ನಾವು ತಕ್ಷಣ ಸರಿ ಮಾಡಬೇಕು. ಪ್ರತಿ ಕ್ಷಣನೂ ನಾವು ಹೋದಾಗ ಇವತ್ತು ಸ್ಯಾಟಲೈಟ್ ಹೇಗಿದೆ, ಅದು ಸರಿಗೆ ಹೋಗ್ತಾ ಇದೆಯೋ ಇಲ್ವೋ, ಅದರದ್ದೇನೋ ಟೆಂಪ್ರೇಚರ್ ಜಾಸ್ತಿ ಆಯ್ತಾ, ಪವರ್ ಜನರೇಷನ್ ಕಡಿಮೆ ಆಯ್ತಾ, ಹೀಗೆ ಅದು ಏನಕ್ಕಾಯ್ತು, ಅಥವಾ ಅದರದ್ದು ಆಟಿಟ್ಯೂಡ್ ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಅದು ಏನಕ್ಕೆ ಆಯ್ತು, ನಾವು ಇಲ್ಲಿಂದ ಅನಲೈಸ್ ಮಾಡಬೇಕು ಅಂದ್ರೆ ಆ ಕ್ಯೂರಿಯಾಸಿಟಿ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಬೋರ್ ಆಗತ್ತೆ ಅನ್ನೋದು ಅದಕ್ಕೆ ಆಪ್ಷನ್ ಇರಲ್ಲ. ಯಾಕೆಂದ್ರೆ ನಾವು ಅದನ್ನ ಒಂದು ಕುತೂಹಲದಿಂದನೇ ಪ್ರತಿಯೊಂದು ನೋಡೋದ್ರಿಂದ. ಅದಾದ ನಂತರ ಬೇರೆ ಬೇರೆ ಒಂದೊಂದು ಉಪಗ್ರಹನೂ ಒಂದೊಂದು ಕಾನ್ಫಿಗರೇಷನ್ ಅಲ್ಲಿ ಇರುತ್ತೆ. ಹಾಗಾಗಿ ನಾವು ಒಂದು ಸ್ಯಾಟಲೈಟ್ ಬಿಟ್ಟು ಇನ್ನೊಂದು ಸ್ಯಾಟಲೈಟಿಗೆ ಹೋದಾಗ ಅದರದೇ ಆದ ಏನೇನು ಸವಾಲುಗಳಿದೆ ಅನ್ನೋದು ಬರುತ್ತೆ. ಒಂದು ಚಾಲೆಂಜ್ ನಮ್ಗೆ ಒಂದು 2017ರಲ್ಲಿ ಒಂದು SRE ಅಂತ, ಅಂದ್ರೆ ಮೊದಲು ಉಪಗ್ರಹವನ್ನ ಬಾಹ್ಯಾಕಾಶಕ್ಕೆ ಹಾರಿಸಿ ಅದನ್ನ ಮತ್ತೆ ಭೂಮಿಗೆ ನಾವು ತಂದಿದ್ದು, ಸ್ಪೇಸ್ ರಿಕವರಿ ಎಕ್ಸ್ಪೆರಿಮೆಂಟಲ್ ಅಂತ ಮಾಡಿದ್ದು 13 ದಿನಗಳ ಕಾಲ. ಆ 13 ದಿನ 2007 ಜನವರಿನಲ್ಲಿ ಆಲ್ಮೋಸ್ಟ್ ನಾವು ಹಗಲು ರಾತ್ರಿ ಅಲ್ಲೇ ಇದ್ವಿ ಅಂತ ಹೇಳ್ಬೋದು. ಏನೋ ಒಂಚೂರು ಫ್ರೆಶ್ ಆಗ್ಲಿಕ್ಕೆ ಬಂದು 1-2 ಗಂಟೆ ರೆಸ್ಟ್ ತಗೊಂಡು ಹೋಗ್ಲಿಕ್ಕೆ ಮನೆಗೆ ಬರ್ತಿದ್ವಿ. ಇಲ್ಲ ಅಂದ್ರೆ ಅದನ್ನ ಈಗ ಉಪಗ್ರಹ ಹಾರಿ ಆಯ್ತು, ಅಲ್ಲಿ ಸುತ್ತಾ ಇದೆ ಈಗ ಆರ್ಬಿಟ್ ಅಲ್ಲಿ, ಅದನ್ನ ಮತ್ತೆ ಭೂಮಿಗೆ ತರಬೇಕು. ಭೂಮಿಗೆ ತರೋದ್ರಲ್ಲೂ ಒಂದು ಚಾಲೆಂಜ್ ಇದೆ. ಏನಂದ್ರೆ ಬಾಹ್ಯಾಕಾಶದ ಆ ಎನ್ವೈರನ್ಮೆಂಟ್ ಅದು ವ್ಯಾಕ್ಯೂಮ್, ಅದರಿಂದ ನಮ್ಮ ವಾತಾವರಣಕ್ಕೆ ಬರಬೇಕು ಅಂದಾಗ ಅದು ಬಾಹ್ಯಾಕಾಶದಿಂದ ವಾತಾವರಣ ಸುಮಾರು 90ರಿಂದ 100 ಕಿಲೋಮೀಟರ್ ತನಕ ಅಷ್ಟೇ ನಮ್ಮ ವಾತಾವರಣ ಇರೋದು. ನಾವು ಉಸಿರಾಡ್ತೀವಲ್ಲ, ಇದು ಅಲ್ಲಿಂದ ಮೇಲೆ ಏನೂ ಇಲ್ಲ, ಅದು ನಿರ್ವಾತ, ಅದಕ್ಕೆ ಬಾಹ್ಯಾಕಾಶ ಹೇಳೋದು. ಸೊ ಬಾಹ್ಯಾಕಾಶದಿಂದ ನಮ್ಮ ವಾತಾವರಣಕ್ಕೆ ಅದು ಎಂಟ್ರಿ ಆಗುತ್ತಲ್ಲ, ಅವಾಗ ಒಂದು ಆ ಫ್ರಿಕ್ಷನ್ಗೆ ಟೆಂಪರೇಚರ್ 2-2.5 ಸಾವಿರ ಡಿಗ್ರಿ ಅಷ್ಟು ಹೋಗುತ್ತೆ. ಇಡೀ ಆ ಸ್ಯಾಟಲೈಟ್ ಸರಿಗ್ ಡಿಸೈನ್ ಆಗಿಲ್ಲ ಅಂದ್ರೆ ಅದು ಉರ್ದು ಬೂದಿ ಆಗೋಗುತ್ತೆ. ಅದು ಏನು ಆಗದ ಹಾಗೆ ಅದು ಬಂದು ನಾವು ಬೇ ಆಫ್ ಬೆಂಗಾಲ್ ಅಲ್ಲಿ ಅದು ಬೀಳೋ ಹಾಗೆ ಮಾಡಿದ್ದು. ಅದು ಬೀಳ್ಬೇಕು, ಬಿದ್ದು ಅದು ಮತ್ತೆ ಅದು ತೇಲೋ ಹಾಗೆ ಮಾಡಿದ್ದು, ಅದು ತೇಲ್ಬೇಕು. ಅದನ್ನ ಸುತ್ತಮುತ್ತ ನಾವು ಶಿಪ್ಗಳನ್ನ ಇಟ್ಟು ಅದನ್ನ ಎಲ್ಲಿ ಬಿತ್ತು ಅಂತ ಐಡೆಂಟಿಫೈ ಮಾಡಿ ಅದನ್ನ ಮತ್ತೆ ರಿಕವರ್ ಮಾಡಿ, ಏನು ತೊಂದರೆ ಆಗದ ಹಾಗೆ ರಿಕವರ್ ಮಾಡಿ, ಮತ್ತೆ ಆ ಎಲ್ಲ ಉಪಕರಣಗಳು ಕೆಲಸ ಮಾಡ್ತಿದ್ಯಾ ಅನ್ನೋದನ್ನ ನೋಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಇದಾಗಿತ್ತು ನಮಗೆ. ದಟ್ ವಾಸ್ ಅ ವೆರಿ ಗ್ರೇಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅದನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ಅದರದ ಪ್ರೈಮ್ ಕಂಟ್ರೋಲರ್ ಆಗಿ ನಾನು ಇದ್ದೆ. ಹಾಗಾಗಿ ನಿಜವಾಗ್ಲೂ ಅದೊಂದು ಥ್ರಿಲ್ಲಿಂಗ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಮೊದಲು. ಹೌದು. ಅದಾದ ನಂತರ ಮಂಗಳಯಾನನೂ ಅಷ್ಟೇ ಚಾಲೆಂಜ್. ಏಕೆಂದ್ರೆ ಮೊದಲ ಬಾರಿ ನಮ್ಮ ಭೂಮಿಯ ಗುರುತ್ವಾಕರ್ಷಣವನ್ನ ಸಂಪೂರ್ಣವಾಗಿ ದಾಟಿ ಹೋಗಿದ್ದು. ಅದಕ್ಕೆ ಮುಂಚೆ ಚಂದ್ರಯಾನ 1 ಮಾಡಿದ್ವಿ. ಆದ್ರೆ ಚಂದ್ರಯಾನ ಚಂದ್ರನ ತನಕ ಅಷ್ಟೇ ಹೋಗೋದಲ್ವಾ, 4 ಲಕ್ಷ ಅಬ್ಬೊಬ್ಬಾನೆ 4 ಲಕ್ಷ ಕಿಲೋಮೀಟರ್. 4 ಲಕ್ಷ ಕಿಲೋಮೀಟರ್ ಇದ್ರೂ ಅದು ಭೂಮಿಯ ಗುರುತ್ವಾಕರ್ಷಣದ ಒಳಗಡೆನೆ ಇದೆ. ಹಾಗಾಗಿ ತಾನೇ ಚಂದ್ರನು ಭೂಮಿ ಸುತ್ತಾನೆ, ಇನ್ನೂ ಸುತ್ತಾ ಇದ್ದಾನೆ. ಅದಕ್ಕೆ ನಾವು ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ಅದು ಸುಮಾರು 9.25 ಲಕ್ಷ ಕಿಲೋಮೀಟರ್ ತನಕ ಇದೆ. ಅದನ್ನ ದಾಟಿ ನಾವು ಹೋಗಿದ್ದು ಮಂಗಳಯಾನದಲ್ಲಿ. ಸುಮಾರು 220 ಮಿಲಿಯನ್ ಕಿಲೋಮೀಟರ್ ಪ್ರಯಾಣ ಮಾಡಿ 300 ದಿನಗಳ ಕಾಲ, ಸರಿಯಾಗಿ ಹೇಳ್ಬೇಕು ಅಂದ್ರೆ 298 ದಿನಗಳ ಕಾಲ ಭೂಮಿಯಿಂದ ಮಂಗಳನ ಕಡೆಗೆ ಪ್ರಯಾಣ ಮಾಡಿ, ಆ ಮಂಗಳನ ಕಕ್ಷೆಗೆ ಕೂರಿಸೋ ದಿನ ಇದೆಯಲ್ಲ, ಅದನ್ನ ನಾವು 1 ಟೈಮ್ ಈವೆಂಟ್ ಅಂತ. ಯಾಕೆಂದ್ರೆ ಅಷ್ಟು ದಿನ ಆ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾಗ ಈಗ ಸೂರ್ಯನೂ ಸುತ್ತಾ ಇದ್ದಾನೆ, ಸೂರ್ಯನ ಸುತ್ತ ಭೂಮಿಯೂ ಸುತ್ತಾ ಇದೆ, ಮಂಗಳನೂ ಸುತ್ತಾ ಇದ್ದಾನೆ, ಅದರದೇ ಆದ ಒಂದು ವೇಗದಲ್ಲಿ ಸುತ್ತಾ ಇದೆ. ಸೊ ನಾವು ಯಾವ ಕ್ಷಣದಿಂದ ಭೂಮಿಯಿಂದ ಹೊರಟಿದೀವಿ, ಯಾವ ವೇಗದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ, ಆ ಟೈಮಲ್ಲಿ ಕರೆಕ್ಟ್ ಆಗಿ ಮಂಗಳನೂ ಅಲ್ಲಿ ಬಂದಿರಬೇಕು. ಬಂದು ನಾವು ಈಗ 9.5 ಲಕ್ಷ ದಾಟದ್ಮೇಲೆ ನಮ್ಮ ಭೂಮಿಯ ಗುರುತ್ವಾಕರ್ಷಣೆ ಸಂಪೂರ್ಣ ಹೋಯ್ತು ಅಲ್ವಾ. ಇನ್ನು ಮುಂದೆ ನಾವು 220 ಮಿಲಿಯನ್ ಕಿಲೋಮೀಟರ್ ಹತ್ರ ಹೋದಾಗ ಅಲ್ಲಿ ಮಂಗಳ ಬರಬೇಕು. ಆ ಮಂಗಳನ ಗುರುತ್ವಾಕರ್ಷಣೆಗೆ ನಾವು ಒಳಪಡಬೇಕು. ಬಂದಾಗ ನಾವು ಒಂದು ಮಾನವರನ್ನ ಮಾಡಿ ಅದು ತನ್ನ ಪಥವನ್ನ ಮಂಗಳನ ಸುತ್ತೋ ಹಾಗೆ ಮಾಡ್ಬೇಕು. ಬೈ ಚಾನ್ಸ್ ಆ ಕ್ಷಣ ಏನೋ ಒಂದು ಸಣ್ಣ ವ್ಯತ್ಯಾಸ ಆದ್ರೂ
ಕೈ ತಪ್ಪಿ ಹೋಗುತ್ತೆ. ಅದಕ್ಕೆ ಇಟ್ ಇಸ್ ಅ ಒನ್ ಟೈಮ್ ಇವೆಂಟ್ ಅಂತ. ತುಂಬ ತುಂಬ ಅಕ್ಯುರೇಟ್ ಆಗಿ ಅದನ್ನು ಮಾಡಬೇಕು. ಅದಕ್ಕೆ ಏನೇನು ಕಮಾಂಡ್ಗಳು ಹೋಗಬೇಕು ಎಲ್ಲವನ್ನು ಮೊದಲೇ ಅದಕ್ಕೆ ಕಮಾಂಡನ್ನು ಕಳಿಸಿ ನಾವು ಇಟ್ಟಿರಬೇಕು. ಸೊ ಅದು ಒಂದು ನಿಜವಾಗ್ಲೂ ಒಂಥರ. ಅದ್ರ ಜೊತೆಗೆ ಏನಾಯಿತು, ಆ ಮಂಗಳನ ಹಂಗೆ ನಾವು ಕಕ್ಷೆಗೆ ಕೂರಿಸುವ ಕ್ಷಣ ಅದು ಎಕ್ಲಿಪ್ಸ್ ಇತ್ತು ಒಂದು. ಇನ್ನೊಂದು ಮಂಗಳನ ಹಿಂದ್ಗಡೆಯಿಂದ ಹೋಗಿ ಅಟ್ಯಾಕ್ ಮಾಡಿದ್ದು. ಹಾಗಾಗಿ ನಮಗೆ ಕಮ್ಯುನಿಕೇಶನ್ ಕೂಡ ಇರಲಿಲ್ಲ. ಮಂಗಳನೇ ಒಂದು ಅಡ್ಡ ಬಂದಿದ್ದ ಗ್ರಹ. ಹಾಗೆ ಕಮ್ಯುನಿಕೇಶನ್ ಇಲ್ಲ, ಈ ಕಡೆ ಪವರು ಇಲ್ಲ. ಹಾಗೆ ಅದು ನಿಜ ಕರೆಕ್ಟಾಗಿ ಹೋಗ್ತಾ ಇದೆಯಾ ಅಂತ ಅದೊಂದು 20 ನಿಮಿಷಗಳ ಕಾಲ ಕಮ್ಯುನಿಕೇಶನ್ ಇಲ್ಲದೆ ಇದ್ದಾಗ ಎಲ್ಲರ ಹೃದಯನೂ ಹಾಗೆ ಏನು ಉಸಿರಾಡ್ದಂಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ವಿ ಅಂತ ಹೇಳ್ಬೋದು. ಅದು ಯಾವಾಗ ನಮಗೆ ಅದು ಇದರಿಂದ ಹೊರಗೆ ಬಂದು, ಮಂಗಳನಿಂದ ಹೊರಗೆ ಬಂದು ನಮಗೆ ಟೆಲಿಮೆಟ್ರಿ ಫಸ್ಟ್ ಟೈಮ್ ಸಿಕ್ತು, ಅವಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅದು ಕರೆಕ್ಟ್ ಆಗಿ ಮಂಗಳನ ಕಕ್ಷೆಗೆ ಕೂರ್ತು ಅಂತ ಗೊತ್ತಾಯ್ತು. ಎಷ್ಟೋ ಜನ ಪ್ರತಿಫಲ, ಶ್ರಮದ ಹೌದು ಹೌದು ಹೌದು. ಅದು ನಿಜವಾಗ್ಲೂ ಆ ಮೂಮೆಂಟನು ತುಂಬಾನೇ ರೋಚಕವಾದ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಈ ತರ ಸುಮಾರು ಇದೆ. ಅದಾಗಿದ್ದು 2014 ಸೆಪ್ಟೆಂಬರ್ 24ನೇ ತಾರೀಕು. ಅಕ್ಟೋಬರ್ 18-19ಕ್ಕೆ ಒಂದು ಕಾಮೆಟ್, ಇದು ಏನು ಸೈಡಿಂಗ್ ಸ್ಪ್ರಿಂಗ್ ಕಾಮೆಟ್ ಅಂತ, ಅದು ಮಂಗಳನ ಹತ್ರ ಹಾದು ಹೋಗ್ತಾ ಇತ್ತು. ಕಾಮೆಟ್ ಧೂಮಕೇತು ಅದು ಯಾವುದೋ ಅದರದೇ ಆದ ಒಂದು ಕಕ್ಷೆಯಲ್ಲಿ ಬಂದು ಅದು ಸೂರ್ಯನ ಕಡೆಗೆ ಹೋಗ್ತಾ ಇದೆ. ಆದರೆ ಮಂಗಳನಿಗೆ ತುಂಬಾ ಹತ್ರ ಬಂದಿದೆ. ಎಷ್ಟೋ ವರ್ಷಗಳಿಂದ ನಾಸಾದವರು, ಬೇರೆ ದೇಶದವರು ಅದನ್ನ ಕಾಯ್ತಾ ಇದ್ರು. ಆದರೆ ನಾವು ಇನ್ನು ಹೋಗಿ 1 ತಿಂಗಳಾಗಿಲ್ಲ, ನಮಗೆ ಆ ಅವಕಾಶ ಈಗ ಅದು ಹತ್ರದಲ್ಲಿ ಹೋಗ್ತಾ ಇದೆ. ಆದರೆ ಅದು ಯಾವ ಸ್ಪೀಡಲ್ಲಿ ಹೋಗುತ್ತೆ ಅಂದರೆ ಸುಮಾರು 54 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋಗುತ್ತೆ. ಅದ್ರ ಜೊತೆಗೆ ಧೂಮಕೇತುದು ಬಾಲ ನೀವು ಚಿತ್ರಗಳಲ್ಲಿ ನೋಡಿದಾರಲ್ಲ, ಅದಕ್ಕೊಂದು ಉದ್ದ ಬಾಲ ಇರುತ್ತೆ ಅಂತ. ಆ ಬಾಲ ಅಂದ್ರೆ ಏನಿಲ್ಲ, ಸಣ್ಣ 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 ಐಸಿನ ಮರಳಿನ ಕಣಗಳ ತರ ಅದು ಇದು ರಾಶಿ. ಅದು ಆ ಐಸ್ ಕಣಗಳ ತರ, ಮರಳಿನ ರಾಶಿ ತರ ಏನಿರುತ್ತೆ, ಅದು ಆ ಸ್ಪೀಡಲ್ಲಿ ಬಂದು ನಮ್ಮ ಉಪಗ್ರಹಕ್ಕೆ ಏನಾದ್ರು 1-2 ಕಣಗಳು ಹೊಡೆದ್ರು ತುಂಬಾ ತೊಂದರೆ ಆಗತ್ತೆ. ಅದರಿಂದ ನಾವು ಅದರಿಂದ ನಾವು ರಕ್ಷಿಸ್ಕೋಬೇಕು. ಇನ್ನೊಂದು, ಎಷ್ಟೋ ವರ್ಷಗಳಿಂದ ನಮಗೆ ಫಸ್ಟ್ ಟೈಮ್ ಈ ಅವಕಾಶ ಸಿಕ್ಕಿದೆ, ಅದರ ಒಂದು ಛಾಯಾಚಿತ್ರನೂ ತೆಗಿಬೇಕು ಅಲ್ವಾ, 2 ಇದು. ಹಾಗಾಗಿ ಅದಕ್ಕೆ ತುಂಬಾ ಪ್ಲಾನ್ ಮಾಡಿ ಫಸ್ಟ್ ನಮ್ಮನ್ನು ನಾವು ರಕ್ಷಿಸ್ಕೋಬೇಕಲ್ಲ, ನಮ್ಮ ಮಂಗಳಯಾನ ಉಪಗ್ರಹವನ್ನ ರಕ್ಷಿಸ್ಬೇಕು. ಅದಕ್ಕೆ ಏನ್ ಮಾಡಿದ್ವಿ, ಇದು ಮಂಗಳ ಅಂದ್ರೆ ಆ ಮಂಗಳನ ಪಕ್ಕ ಅದು ಧೂಮಕೇತು ಹಾದು ಹೋಗುವಾಗ ನಾವು ಮಂಗಳನ ಹಿಂಭಾಗ ಇರಬೇಕು. ಹಾಗಾಗಿ ಅದು ಬೀಳಿಸೋ ಯಾವುದೇ ಈ ಕಣಗಳು ನಮ್ಮ ಉಪಗ್ರಹದ ಮೇಲೆ ಬೀಳ್ಬಾರ್ದು. ಹಾಗೆ ಅದನ್ನೇ ಒಂದು ಗುರಾಣಿ ತರ ಇಟ್ಕೊಳ್ಳೋದು, ಯಾವುದು ಮಂಗಳ ಗ್ರಹವನ್ನ. ಅದು ದಾಟಿದ ತಕ್ಷಣ ನಾವು ಹಿಂದ್ಗಡೆಯಿಂದ ಅದರ ಹೊರಗೆ ಬಂದು ಅದರ ಒಂದು ಚಿತ್ರವನ್ನ ತೆಗಿಬೇಕು. ಇದು ನಿಜವಾಗ್ಲೂ ತುಂಬಾ ಸವಾಲು. ಅದಕ್ಕೆ ಎಷ್ಟು ಆರ್ಬಿಟ್ ಡಿಟರ್ಮಿನೇಷನ್ ಮಾಡ್ತಾರಲ್ಲ, ನಾವು ಎಲ್ಲಿದ್ದೀವಿ, ಅದು ಅಷ್ಟೊತ್ತಿಗಾಗ್ಲೇ 220 ದಾಟಿ 300 ಮಿಲಿಯನ್ ಕಿಲೋಮೀಟರ್ ದೂರ ಇದ್ದೀವಿ. ಅದು ಅದಕ್ಕೆ ನಾವು ಅಪೋಜಿ ಪೆರಿಜಿ ಅಂತ ಹೇಳ್ತೀವಿ. ಅದು ಎಷ್ಟು ವ್ಯತ್ಯಾಸ ಆಗುತ್ತೆ ಅಂದ್ರೆ ಹಬ್ಬನೇ 400 ಮಿಲಿಯನ್ ಕಿಲೋಮೀಟರ್ ತನಕನೂ ಅದು ವ್ಯತ್ಯಾಸ ಬರುತ್ತೆ. ಸೊ ಅಷ್ಟು ದೂರದಲ್ಲಿ ಇರೋದನ್ನ ನಾವು ಎಷ್ಟು ಅಕ್ಯುರೇಟ್ ಆಗಿ ಅದನ್ನ ಹೇಳ್ಬೇಕು. ಆರ್ಬಿಟ್ ಅಷ್ಟು ಅಕ್ಯುರೇಟ್ ಅಲ್ಲಿ ಹೇಳಿ ನಾವು ಈಗ ಯಾವ ಕ್ಷಣದಲ್ಲಿದ್ವಿ, ಮಂಗಳನ ಹಿಂಭಾಗ ಇದೀವ ಅಥವಾ ಮುಂಭಾಗ ಬರ್ತೀವ, ಧೂಮಕೇತು ಯಾವ ಕಡೆ ಹೋಗ್ತಾ ಇದೆ, ಅದ್ರ ಹತ್ರ ಹೇಗೆ ಹೋಗ್ಬೋದು, ಅದು ಹತ್ರ ಹೋದಾಗ ಅದರ ನಮ್ಮ ಕ್ಯಾಮ್ರಾವನ್ನ ಆನ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಒಂದು ಸವಾಲು. ಜೊತೆಗೆ ಇಂಥದ್ನೆಲ್ಲ ನಾವು ಒಂಥರ ಎಂಜಾಯ್ ಮಾಡೋದ್ರಿಂದ ಐತಿಹಾಸಿಕ ಕ್ಷಣ ಇದ್ದಾಗ. ಹೌದು ಇಸ್ರೋಗೆ ಒಂದು ಐತಿಹಾಸಿಕ ಕ್ಷಣ ಅದು. ಹಾಗೆ ನಮ್ಮ ಇಡೀ ತಂಡ ಎಂಜಾಯ್ ಮಾಡಿದಂತಹ ಮೂಮೆಂಟ್ಗಳು ಇವುಗಳು. ಮ್ಯಾಮ್, ಜುಲೈ 14, 2023 ಚಂದ್ರಯಾನ್ 3. ಹೌದು, ಇಡೀ ವಿಶ್ವವೇ ನಮ್ಮ ಭಾರತವನ್ನ ತಿರುಗಿ ನೋಡಿದಂತ ದಿನ. ಹೇಗಿತ್ತು ಮ್ಯಾಮ್ ಆ ಮೂಮೆಂಟ್ ನಿಮ್ಗೆ? ಹೌದು, ಅದು ನಿಜವಾಗ್ಲೂ ತುಂಬಾನೇ ಎಕ್ಸೈಟಿಂಗ್ ಮೂಮೆಂಟ್. ಏನಕ್ಕಂದ್ರೆ ಅದಕ್ಕೆ ಒಂದು 3-4 ವರ್ಷಗಳ ಹಿಂದೆ ಚಂದ್ರಯಾನ 2 ಮಾಡಿದ್ವಿ. ಆ 2 ತುಂಬಾ ಚೆನ್ನಾಗಿ ಆಯ್ತು ಕೊನೆಯ ಕ್ಷಣದ ತನಕ. ಕೊನೆಯ ಕ್ಷಣದಲ್ಲಿ ನಮ್ಮ ಕೈ ತಪ್ಪಿ ಹೋಗಿತ್ತು. ಅಂದ್ರೆ ಒಂದು ಭಾಗ
ಇನ್ನು ಅದರಲ್ಲಿ ಉಪಗ್ರಹ ಚಂದ್ರಯಾನ ಅಂದ್ರೆ ಅದು ಎರಡು, ಒಂದು ಲ್ಯಾಂಡರ್ ಮತ್ತೆ ಆರ್ಬಿಟರ್ ಅಂತ ಅಲ್ಲ. ಆರ್ಬಿಟರ್ ಇವತ್ತಿಗೂ ಸುತ್ತುತ್ತಾ ಇದೆ. ಲ್ಯಾಂಡರ್ ಅನ್ನೋದು ನಮ್ಗೆ ಕೊನೆಯ ಕ್ಷಣದಲ್ಲಿ ಅದು ಸಾಫ್ಟ್ ಆಗಿ ಇಳಿಲಿಕ್ಕಾಗ್ಲಿಲ್ಲ. ಆದ್ರೆ ಅದು ಅದ್ರದ್ದು ಪ್ರೈಮ್ ಆಬ್ಜೆಕ್ಟಿವ್. ಅದರಿಂದ ನಾವು ಸಾಕಷ್ಟು ಡೇಟಾವನ್ನ ಕಲೆಕ್ಟ್ ಮಾಡಿ ಎಲ್ಲ ಒಂದು ಅನಾಲಿಸಿಸ್ ಮಾಡಿ ಏನೇನ್ ತೊಂದರೆಗಳಾಗಿದೆ, ಎಲ್ಲಿ ಇಂಪ್ರೂವ್ ನಾವು ಮಾಡ್ಕೋಬಹುದು, ಅದು ಹಾರ್ಡ್ವೇರ್ ಅಲ್ಲಿರ್ಬೋದು ಅಥವಾ ಸಾಫ್ಟ್ವೇರ್ ಅಲ್ಲಿರ್ಬೋದು, ಆಲ್ಗರಿದಮ್ಗಳಲ್ಲಿರ್ಬೋದು. ಸೊ ಎಲ್ಲ ರೀತಿಯ ಒಂದು ತಯಾರಿಯನ್ನ 4 ವರ್ಷಗಳ ಕಾಲ ಮಾಡಿ ಮತ್ತೆ 2023 ಜುಲೈನಲ್ಲಿ ಮತ್ತೆ ಅದಕ್ಕೆ ಹಾರಿಸ್ಲಿಕ್ಕೆ ನಾವು ಹೊರಟಿದ್ದು. ಹಾಗಾಗಿ ನಿಜವಾಗ್ಲೂ ಅದೊಂದು ಚಾಲೆಂಜೇನೆ. ನಾವು ಎಲ್ಲವನ್ನೂ ಸರಿಯಾಗಿ ಮಾಡ್ಕೊಂಡಿದೀವ ಅಂತ. ತುಂಬಾನೇ ಇದಾಗಿ ಲಾಂಚ್ ತುಂಬಾ ಚೆನ್ನಾಗಿ ಆಯ್ತು. ಅದಾದ ನಂತರ ಅದೇನೋ ಹೇಳ್ತಾರಲ್ಲ, ಅದೇನೋ ಒಂದು ಚೆನ್ನಾಗಿ ಆಗ್ಬೇಕಾದ್ರೆ ಎಲ್ಲವೂ ಚೆನ್ನಾಗತ್ತೆ ಅಂತ. ಹಾಗೆ ಉಪಗ್ರಹ ಲಾಂಚ್ ಆದಾಗ್ಲಿಂದ ಇಳಿಯೋ ತನಕ ನಾವು ಏನೇನು ಇದನ್ನ ಅನ್ಕೊಂಡಿದ್ವಿ, ಆಪರೇಷನ್ಸ್ಗಳನ್ನ ಮಾಡಬೇಕು, ಯಾವ್ಯಾವ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕು, ಅದರಲ್ಲಿರೋ ಪೇಲೋಡ್ಗಳನ್ನ ಯಾವಾಗ ಆನ್ ಮಾಡಬೇಕು, ಯಾವ ರೀತಿಯ ಡೇಟಾ ಕಲೆಕ್ಟ್ ಮಾಡಬೇಕು, ಮತ್ತೆ ಎಷ್ಟು ಅದರಲ್ಲೂ ನಮ್ಮ ಜವಾಬ್ದಾರಿ, ನನಗೆ ಕೊಟ್ಟಿದ್ದ ಜವಾಬ್ದಾರಿ ಆಪರೇಷನ್ಸ್ ಮತ್ತೆ ಇಡೀ ಗ್ರೌಂಡ್ ಸೆಗ್ಮೆಂಟಿನ ಇದು ರೆಡಿನೆಸ್. ಗ್ರೌಂಡ್ ಸೆಗ್ಮೆಂಟ್ ಅಂದ್ರೆ ಅದು ಚಂದ್ರಯಾನ ಮಾಡ್ಲಿಕ್ಕೆ ಬರೀ ಒಂದು ಸ್ಯಾಟಲೈಟ್, ಗ್ರೌಂಡ್ ಸ್ಯಾಟಲೈಟ್ ಸಾಕಾಗೋದಿಲ್ಲ. ಅದ್ರ ಪಾತಲ್ಲಿ ಹೋಗುವಾಗ ವಿಶ್ವದಾದ್ಯಂತ ಬೇರೆ 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 ದೇಶಗಳಲ್ಲಿರೋ ಆಂಟೆನಾಗಳನ್ನು ನಾವು ತಗೋಬೇಕು. ಮತ್ತೆ ನಮ್ಮ ದೇಶದ ಸುಮಾರು 18 ಆಂಟೆನಾಗಳನ್ನ ನಾವು ರೆಡಿ ಮಾಡಿದ್ವಿ. ನಾಸಾದವರ 3 ಕಡೆ ಆಂಟೆನಾ, ಅದು ದೊಡ್ಡ ದೊಡ್ಡ ಆಂಟೆನಾಗಳು. ಈಗ ನಮ್ಮಲ್ಲಿ ಸಾಧಾರಣವಾಗಿ ಒಂದು 11 ಮೀಟರ್ ಡಯಾಮೀಟರ್ ಇರೋ ಆಂಟೆನಾಗಳಿದೆ. ಆದ್ರೆ ಅದು ಸಾಕಾಗೋದಿಲ್ಲ. ಅದೆಲ್ಲ ಸುಮಾರು ಉಪಗ್ರಹ 1 ಲಕ್ಷ ಕಿಲೋಮೀಟರ್ ತನಕ ಹೋಗ್ತಾ ಇದ್ರೆ ಆ ಡೇಟಾ ಸಿಕ್ಕಕ್ಕೆ ಆ ಕೆಪಾಸಿಟಿ ಇರುತ್ತೆ. ಈ 4 ಲಕ್ಷ ಕಿಲೋಮೀಟರ್ ದೂರದಿಂದ ಸಿಕ್ಕುವಾಗ ನಮ್ಗೆ ದೊಡ್ಡ ಆಂಟೆನಾಗಳು ಬೇಕು. 18 ಮೀಟರ್ 32 ಮೀಟರ್ ಆಂಟೆನಾ ವ್ಯಾಸ ಇರೋ ಆಂಟೆನಾಗಳು ಬೇಕು. ಅದು ಎಲ್ಲ ಕಡೆ ಇರೋದಿಲ್ಲ. ಹಾಗೆ ನಮ್ಮಲ್ಲಿ 3 ಆಂಟೆನಾ ಇದೆ, 2 18 ಮೀಟರ್ದು, 1 32 ಮೀಟರ್ದು. ಸೊ ಅದನ್ನ ಚಂದ್ರಯಾನ 3ಕ್ಕೆ ರೆಡಿ ಮಾಡಬೇಕು. ಅಷ್ಟೊತ್ತಿಗಾಗ್ಲೇ ಚಂದ್ರಯಾನ 2 ಕಂಟ್ರೋಲ್ ಮಾಡ್ತಾ ಇದೀವಿ. ಅದಕ್ಕೆ ಜೊತೆಗೆ ಬೇರೆ ದೇಶದವರ ಉಪಗ್ರಹಗಳನ್ನು ಸಪೋರ್ಟ್ ಮಾಡ್ತಾ ಇದ್ವಿ. ಅವುಗಳ ಜೊತೆ ನಮ್ದನ್ನು ನಾವು ಸಪೋರ್ಟ್ ಮಾಡಬೇಕು. ಜೊತೆಗೆ ನಾಸಾದವರ 3 ಹೇಳಿದೆ, 3 ಕಡೆ ಒಂದು, ಮ್ಯಾಡ್ರಿಡ್ ಅಲ್ಲಿ ಒಂದು, ಕ್ಯಾನ್ಬೆರಾದಲ್ಲಿ ಒಂದು, ಇನ್ನೊಂದು ಇದರಲ್ಲಿ ಮತ್ತೊಂದು ಕಡೆ, 3 ಕಡೆ ಇದನ್ನ ಆಂಟೆನಾಗಳನ್ನ ತಗೊಂಡಿದ್ದು. ಜೊತೆಗೆ ಇವರು ಫಸ್ಟ್ ಟೈಮ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ ನಾವು ಸಪೋರ್ಟ್ ಅನ್ನ ತಗೊಂಡಿದ್ವಿ. ಯಾವಾಗ್ಲೂ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ ತಗೊಂಡಿರ್ಲಿಲ್ಲ. ಹಾಗಾಗಿ ಅದನ್ನ ನಾವು ಅಲ್ಲಿಂದ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಬೇಕು, ಲಿಂಕ್. ಯಾಕೆಂದ್ರೆ ಸುಮ್ಮನೆ ಕಮ್ಯುನಿಕೇಶನ್, ಈಗ ಮೊಬೈಲ್ ಇಂದ ಬರುತ್ತೆ ಡೇಟಾ, ಯೂಟ್ಯೂಬ್ ನಿಮ್ದು ಬರುತ್ತೆ, ಹಾಗಲ್ಲ. ಇದು ಸೆಕ್ಯೂರ್ಡ್ ಕಮ್ಯುನಿಕೇಶನ್ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಡೆಡಿಕೇಟೆಡ್ ಲಿಂಕ್ ಮಾಡುವಾಗ ಅದು ಸಾಕಷ್ಟು ತಾಂತ್ರಿಕವಾಗಿ ಸಾಕಷ್ಟು ಸವಾಲುಗಳಿರುತ್ತೆ. ಯಾವುದೇ ರೀತಿ ಅಡಚಣೆಗಳಾಗಬಾರ್ದು. ರಿಯಲ್ ಟೈಮ್ ಅಲ್ಲಿ ಡೇಟಾ ಹೋಗ್ಬೇಕು. ಅದು ನಮ್ಮ ಎಷ್ಟು ಕೆಪಾಸಿಟಿ ಬೇಕು ಅಷ್ಟು ಬ್ಯಾಂಡ್ವಿಡ್ತ್ ಇರಬೇಕು. ಆ ತರ ನಾವು ಕಮ್ಯುನಿಕೇಶನ್ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು ಕೂಡ ಒಂದು ಸವಾಲೇನೆ. ಹಾಗಾಗಿ ಅಲ್ಲಿಂದ ಮೊದಲ ಬಾರಿ ಯುರೋಪ್ ಇಂದ ತಗೋತಾ ಇದೀವಿ ಅಂದ್ರೆ ಅದರ ಒಂದು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಿ ಅವರ ಆಂಟೆನಾ ಜೊತೆ ನಮ್ಮ ಚಂದ್ರಯಾನ ಡೇಟಾ ಆ ಫಾರ್ಮ್ಯಾಟ್ ಅದಕ್ಕೆ ಸರಿ ಹೋಗ್ಬೇಕು. ಈ ಎಲ್ಲವನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಜೊತೆಗೆ ಅಷ್ಟು ದೊಡ್ಡ ನೆಟ್ವರ್ಕ್ ಇರ್ಬೇಕಾದ್ರೆ ಆ ನೆಟ್ವರ್ಕ್ ಸೆಕ್ಯೂರಿಟಿನೇ ಒಂದು ದೊಡ್ಡ ಚಾಲೆಂಜ್. ಕಂಪ್ಯೂಟರ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ. ಯಾಕೆಂದ್ರೆ ಇಂಥ ದೊಡ್ಡ ಒಂದು ಪ್ರತಿಷ್ಠಿತ ಯೋಜನೆ ಆಗುವಾಗ ನಾವು ಆ ದೃಷ್ಟಿಯಲ್ಲೂ ನೋಡ್ಬೇಕು. ಆ ಅಷ್ಟು ದಿನಗಳ ಕಾಲ ಯಾವುದೇ ತೊಂದರೆ ಆಗ್ಬಾರ್ದು. ಬೇರೆ ಯಾವುದೇ ಒಂದು ದೇಶದವರಿಂದಾಗ್ಲಿ ಯಾರಿಂದನೂ ಏನು ತೊಂದರೆ ಆಗ್ಬಾರ್ದು ಅಂದ್ರೆ ನಮ್ಮ ನೆಟ್ವರ್ಕ್ ಅಷ್ಟು ಸೆಕ್ಯೂರ್ಡ್ ಆಗಿರ್ಬೇಕು. ಸೊ ಆ ಸೆಕ್ಯೂರಿಟಿಯನ್ನ ನೋಡ್ಬೇಕು. ಮತ್ತೆ ಬಂದಿರೋ ಡೇಟಾವನ್ನ ಪ್ರೋಸೆಸ್ ಮಾಡಿ ನಾವು ಅನಲೈಸ್ ಮಾಡ್ಲಿಕ್ಕೇನೆ ಚಂದ್ರಯಾನ ಡೇಟಾ ಫಾರ್ಮ್ಯಾಟ್ ಅನ್ನ ಪ್ರೋಸೆಸ್ ಮಾಡೋ ಒಂದು ತಯಾರಿಯನ್ನ ಮಾಡ್ಕೋಬೇಕು. ಮತ್ತೆ ಕಮಾಂಡ್ ಜನರೇಟ್ ಮಾಡಬೇಕು, ಕಮಾಂಡ್ ಅನ್ನ ಕಳಿಸ್ಬೇಕು. ಅದಕ್ಕೆ ಎಲ್ಲ ತಯಾರಿ ನಾವು ಮೊದಲೇ ರೆಡಿ ಇರಬೇಕು. ಮತ್ತೆ ಇನ್ನೊಂದು ಸವಾಲು ಅಂದ್ರೆ ಬಾಹ್ಯಾಕಾಶವಾದ ಉಡಾವಣೆ ಆದ ಕ್ಷಣದಿಂದ ಕೊನೆಯ ಅದು ಇಳಿಯೋ ತನಕ ಅದರ ಹೋಗೋ ಯಾವುದೇ ಆ
ಕಕ್ಷೆಯಲ್ಲಿ ಅದರ ಪಥದಲ್ಲಿ ಯಾವುದೇ ಒಂದು ಸ್ಪೇಸ್ ಡೆಬ್ರಿ, ಯಾವುದೇ ಒಂದು ಸಣ್ಣ ಪುಟ್ಟ ಏನು ಬಾಹ್ಯಾಕಾಶದ ತ್ಯಾಜ್ಯಗಳು ಅದಕ್ಕೆ ಡಿಕ್ಕಿ ಹೊಡಿಬಾರ್ದು. ಚಂದ್ರಯಾನ 3 ಲಾಂಚ್ ಆದಾಗ್ಲಿಂದ ಅದ್ರ ಸುತ್ತಮುತ್ತ ಯಾವುದೇ ಸ್ಪೇಸ್ ಡಿಬ್ರಿ ಬರದ ಹಾಗೆ ನೋಡ್ಕೋಬೇಕು. ಅದಕ್ಕೆ ಒಂದು ತಂಡ ಅದನ್ನ 24 ಗಂಟೆನೂ ಅದನ್ನ ನೋಡ್ತಾ ಇರತ್ತೆ. ಏನಾದ್ರು ಬೇರೆ ಯಾವ್ದಾದ್ರು ಒಂದು ಯಾವುದೇ ಒಂದು ಉಪಗ್ರಹನೇ ಬರ್ಬೋದು, ಅಥವಾ ಉಪಗ್ರಹ ಮುಗಿದು ಹೋಗಿರೋ ಸುಮ್ಮನೆ ಒಂದು ವೇಸ್ಟ್ ಆಗಿ ಸುತ್ತಾ ಇರತ್ತೆ, ತ್ಯಾಜ್ಯ ಆಗಿ ಸುತ್ತಾ ಇರತ್ತೆ. ಅದನ್ನ ನಾವು ಸ್ಪೇಸ್ ಡೆಬ್ರಿ ಅಂತ ಹೇಳ್ತೀವಿ. ಅವುಗಳಿರ್ಬೋದು. ಅವುಗಳು ನಮ್ಮ ಹತ್ರ ಬಂದಾಗ ಅವ್ರು ಅಲರ್ಟ್ ಮಾಡಿ ನಾವು ನಮ್ಮ ಕಕ್ಷೆಯಿಂದ ನಾವು ದೂರ ಹೋಗ್ತೀವಿ. ಅದು ಪಾಸ್ ಆದ್ಮೇಲೆ ಮತ್ತೆ ವಾಪಸ್ ಅದೇ ಕಕ್ಷೆಗೆ ಬರ್ತೀವಿ. ಅದನ್ನ ನೋಡ್ಲಿಕ್ಕೆ ಒಂದು ತಂಡ. ಹೀಗೆ ನಮ್ಮ ಗ್ರೌಂಡ್ ಸೆಗ್ಮೆಂಟ್ ತಂಡ ಸಾಕಷ್ಟು ಚಾಲೆಂಜ್ಗಳನ್ನ ಮಾಡ್ಕೊಂಡು ಬಂದ್ವಿ. ಹಾಗಾಗಿ ನಿಜವಾಗ್ಲೂ ಇದೆಲ್ಲ ಮೂಮೆಂಟ್ಗಳು 45-50 ದಿನಗಳ ಕಾಲ ರಿಯಲಿ ಚಾಲೆಂಜಿಂಗ್. ಅದಾದ್ಮೇಲೆ ನಿಮ್ಗೆ ಇಡೀ ವಿಶ್ವಕ್ಕೆ ಗೊತ್ತು ಅದು ಹೇಗೆ ಸುಸೂತ್ರವಾಗಿ ಇಳೀತು ಅಂತ. ಇಳಿದಾಗ ನಮ್ದು ಕೆಲಸ ಮುಗಿಲಿಲ್ಲ, ಅಲ್ಲಿಗೆ ರೋವರ್ ಹೊರಗೆ ಬಂತು. ಮತ್ತೆ ರೋವರಿನ ಕೆಲಸವನ್ನು ಮಾಡ್ಬೇಕು ನೆಕ್ಸ್ಟ್ 14 ದಿನ 24 ಗಂಟೆಗಳನ್ನು. ಸೊ ನಮ್ಮ ಇಡೀ ಕಾನ್ಸಂಟ್ರೇಷನ್ ರೋವರ್ ಮತ್ತೆ ಲ್ಯಾಂಡರ್ ಕಡೆಗೆ. ಅಲ್ಲಿರೋ ಪೇಲೋಡ್ಗಳನ್ನ ಆನ್ ಮಾಡಬೇಕು, ವೈಜ್ಞಾನಿಕ ಉಪಕರಣಗಳಿಂದ ವೈಜ್ಞಾನಿಕ ದತ್ತಾಂಶವನ್ನ ಕಲೆಕ್ಟ್ ಮಾಡಬೇಕು. ಹಾಗೆ ಸುಮಾರು ಆಗಸ್ಟ್ 23 ಇಳಿದ್ರು ಸೆಪ್ಟೆಂಬರ್ 3-4 ತನಕ ಅದರದೇ ಒಂದು ಇದರಲ್ಲಿ ನಾವು ತೊಡ್ಕೊಂಡಿದ್ವಿ ಅಂತ ಹೇಳ್ಬೋದು.